ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಟ್ಯುಟೋರಿಯಲ್ ತುಂಬ ಯೂಸ್ಫುಲ್ ಆಗಿರುತ್ತೆ, ಹಾಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ಟ್ಯುಟೋರಿಯಲ್ ಯಾವ್ದಪ್ಪ ಅಂತಂದ್ರೆ ಸ್ಟಾರ್ಟ್ಅಪ್ ಆಪ್ಸ್ ಅನ್ನು ನಾವು ಡಿಸೇಬಲ್ ಮಾಡೋದು ಯಾವ ರೀತಿ, ಹಾಗೆ ಡಿಸ್ಕ್ ಕ್ಲೀನಪ್ ನ ಯಾವ ರೀತಿ ಮಾಡೋದು ಅಂತ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಮೊದಲನೇದಾಗಿ ಸ್ಟಾರ್ಟ್ಅಪ್ ಆಪ್ಸ್ ನ ನಾವು ಯಾಕೆ ಡಿಸೇಬಲ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ. ಇವಾಗ ನಾವು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನ ಆನ್ ಮಾಡ್ತೀವಿ, ಅದು ಬೂಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಕೆಲವೊಂದ್ಸತಿ ಅದು 5 ನಿಮಿಷ ಆಗ್ಬೋದು, ಅಥವಾ 3 ನಿಮಿಷ ಆಗ್ಬೋದು, ಅಥವಾ ಬೇಗ ಬೂಟ್ ಆದ ನಂತರ NVIDIA ಅಥವಾ ಜಾಸ್ ಬೇಗ ಲೋಡ್ ಆಗದೇನೆ ಇರ್ಬೋದು. ಸೊ ಹೀಗೆಲ್ಲ ಇದ್ದಾಗ ನಾವು ಕೆಲವೊಂದಷ್ಟು ಯೂಸ್ ಮಾಡದೇ ಇರತಕ್ಕಂಥ ಆಪ್ಸ್ಗಳನ್ನ ನಾವು ಸ್ಟಾರ್ಟ್ಅಪ್ ಆಪ್ ಇಂದ ನಾವು ಡಿಸೇಬಲ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಸಿಸ್ಟಮ್ ಸ್ವಲ್ಪ ಸ್ಪೀಡ್ ಆಗಿ ವರ್ಕ್ ಆಗುತ್ತೆ. ಫ್ರೆಂಡ್ಸ್, ಎರಡನೇದೇನಪ್ಪ ಅಂತಂದ್ರೆ ಡಿಸ್ಕ್ ಕ್ಲೀನಪ್. ಸೊ ಡಿಸ್ಕ್ ಕ್ಲೀನಪ್ ಯಾಕೆ ಮಾಡಬೇಕು ಅಂತಂದ್ರೆ, ನಾವು ಡಿಸ್ಕ್ ಕ್ಲೀನಪ್ ಮಾಡೋದ್ರಿಂದ ಸಿ ಡ್ರೈವ್ ಅಲ್ಲಿ ಒಂದು ಸ್ವಲ್ಪ ಸ್ಪೇಸ್ ನ ಉಳಿಸಬಹುದು. ಅದರಿಂದನೂ ಕೂಡ ನಮ್ಮ ಸಿಸ್ಟಮ್ ಬೇಗ ಬೂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬಂದಿರುತ್ತೆ, ಏನಪ್ಪಾ ಅಂತಂದ್ರೆ ನಾವು ಡಿಸ್ಕ್ ಕ್ಲೀನಪ್ ರೆಗ್ಯುಲರ್ ಆಗಿ ಮಾಡ್ತಾ ಇದೀವಲ್ಲ, ಇದರಲ್ಲಿ ಏನಂತ ವಿಶೇಷ ಇದೆ, ಇದನ್ನ ಯಾಕೆ ಇವತ್ತು ತೋರಿಸ್ತಾ ಇದ್ದಾನೆ ಅಂತ ಈ ರೀತಿ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ. ಫ್ರೆಂಡ್ಸ್, ಇದಕ್ಕೆ ಉತ್ತರ ಹೇಳೋದಾದ್ರೆ, ನೀವು ಡಿಸ್ಕ್ ಕ್ಲೀನಪ್ ಮಾಡ್ತೀರಿ ನಿಜ, ಆದರೆ ಅದರಲ್ಲಿ ಕೆಲವೊಂದಷ್ಟು ಹಿಡನ್ ಫೀಚರ್ಸ್ಗಳಿದೆ. ಸೊ ಹಿಡನ್ ಫೀಚರ್ಸ್ಗಳೆಲ್ಲ ಯಾವುದು, ಇದನ್ನೆಲ್ಲ ಯಾವ ರೀತಿ ಯೂಸ್ ಮಾಡೋದು ಅಂತ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಇಷ್ಟು ಹೇಳ್ತಾ ಇಂದಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಮೊದಲನೇದಾಗಿ ಸ್ಟಾರ್ಟ್ಅಪ್ ಆಪ್ ನ ಓಪನ್ ಮಾಡ್ತಾ ಇದ್ದೀನಿ. ನಾನಿವಾಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ವಿಂಡೋ, ಸರ್ಚ್ ಬಾಕ್ಸ್, ಎಡಿಟ್ ಬ್ಲ್ಯಾಂಕ್. ಫ್ರೆಂಡ್ಸ್, ನಾನೀಗ ಈ ಸರ್ಚ್ ಬಾಕ್ಸ್ ಅಲ್ಲಿ ಸ್ಟಾರ್ಟ್ಅಪ್ ಆಪ್ಸ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. START ಸ್ಪೇಸ್ UP ಸ್ಪೇಸ್ APPS. S, left E, Microsoft. A, startup app. R, startup E, startup apps. System settings 1 of 1, level 1. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಸ್ಟಾರ್ಟ್ಅಪ್ ಆಪ್ಸ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Settings window, search box, find the setting, edit blank. ಫ್ರೆಂಡ್ಸ್, ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಏನಪ್ಪಾ ಅಂತಂದ್ರೆ, ಈ ಸ್ಟಾರ್ಟ್ಅಪ್ ಆಪ್ ವಿಂಡೋಸ್ 10 ಅಲ್ಲಿ ಮತ್ತೆ ವಿಂಡೋಸ್ 11 ಅಲ್ಲಿ ಸ್ವಲ್ಪ ಚೇಂಜ್ ಇದೆ. ಸೊ ಅಟ್ ಪ್ರೆಸೆಂಟ್ ನಾನು ಯೂಸ್ ಮಾಡ್ತಿರೋದು ಡೆಸ್ಕ್ಟಾಪ್, ಇದರಲ್ಲಿ ವಿಂಡೋಸ್ 10 ಇದೆ, ಲ್ಯಾಪ್ಟಾಪ್ ಅಲ್ಲಿ ವಿಂಡೋಸ್ 11 ಇದೆ. ಸೊ ಯಾರು ವಿಂಡೋಸ್ ಯೂಸ್ ಮಾಡ್ತಾ ಇದ್ದಾರೋ ಇಲ್ಲಿ ಕೇಳಿಸ್ಕೊಳ್ಳಿ. ಸೊ ಇವಾಗ ನಾನು ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List apps and features not selected 1 of 6. ಫ್ರೆಂಡ್ಸ್, ನನಗೆ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Startup apps grouping, sort by name button. ಸೊ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Change icon MFC application grouping, change icon MFC application toggle button pressed. ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿ ನಾನು ಯಾವ ಆಪ್ಸ್ ಅನ್ನ ತೋರಿಸ್ತಾ ಇದ್ದೀನೋ ಈ ಆಪ್ಸ್ ಕೆಲವೊಂದು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ಇರಬಹುದು ಅಥವಾ ಇಲ್ದೇನೆ ಇರಬಹುದು. ಓಕೆ, ಸೊ ಇವಾಗ ಇಲ್ಲಿ ನೋಡಿ MFC ಅಪ್ಲಿಕೇಶನ್ ಅಂತ ಇದೆ. ನಾನು ಈಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇದು ನಾಟ್ ಪ್ರೆಸ್ಡ್ ಅಂತ ಹೇಳುತ್ತೆ, ಕೇಳಿಸ್ಕೊಳ್ಳಿ. Space not pressed. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Edge grouping, Microsoft Edge toggle button pressed. ಸೊ ಇದನ್ನು ಕೂಡ ನಾನೀಗ ನಾಟ್ ಪ್ರೆಸ್ ಮಾಡ್ತಾ ಇದ್ದೀನಿ. ಇವೆಲ್ಲ ಸ್ಟಾರ್ಟ್ಅಪ್ ಆಪ್ಗಳು, ಇವೆಲ್ಲ ನಮಗೆ ಸಿಸ್ಟಮ್ ಲೋಡ್ ಆಗುತ್ತೆ. ಆ ಕಾರಣಕ್ಕೆ ನಾನು ಇವನ್ನೆಲ್ಲ ಡಿಸೇಬಲ್ ಮಾಡ್ತಾ ಇದ್ದೀನಿ. ಈಗ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space not pressed. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft OneDrive grouping, Microsoft OneDrive toggle button pressed. ಮತ್ತೆ ಇದನ್ನ ನಾಟ್ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ಪೇಸ್ ಕೀ ಪ್ರೆಸ್ ಮಾಡೋದ್ರ ಮೂಲಕ. Space not pressed. ಮತ್ತೆ ಟ್ಯಾಬ್. Phone link grouping, phone link toggle button pressed. ಮತ್ತೆ ಸ್ಪೇಸ್. Space not pressed. ಮತ್ತೆ ಟ್ಯಾಬ್. Realtek HD Audio Manager grouping, Realtek HD Audio Manager toggle button pressed. ಫ್ರೆಂಡ್ಸ್, ಈ ಸ್ಟಾರ್ಟ್ಅಪ್ ಆಪ್ ನ ನೀವು ಬೇಕಿದ್ರೆ ಡಿಸೇಬಲ್ ಕೂಡ ಮಾಡಬಹುದು, ಎನೇಬಲ್ ಕೂಡ ಇಟ್ಕೋಬಹುದು. ಇದರಿಂದ ಏನು ತೊಂದರೆ ಇಲ್ಲ. ನಾನು ಇದನ್ನು ಡಿಸೇಬಲ್ ಮಾಡ್ತಾ ಇದ್ದೀನಿ. Space not pressed. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Unigram grouping, Unigram toggle button pressed. ಇದು ಯೂನಿಗ್ರಾಮ್, ಇದನ್ನು ಕೂಡ ನನಗ ನಾಟ್ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ಪೇಸ್ ಕೀ ಪ್ರೆಸ್ ಮಾಡೋದ್ರ ಮೂಲಕ. Space not pressed. ಮತ್ತೆ ಟ್ಯಾಬ್. Windows security notification icon grouping, Windows security notification icon toggle button pressed. ಸೊ ಇದು ನಾಟ್ ಪ್ರೆಸ್ ಮಾಡ್ತಾ ಇದ್ದೀನಿ. Space not pressed. ಮತ್ತೆ ಟ್ಯಾಬ್. Word web thesaurus / dictionary grouping, Word web thesaurus / dictionary toggle button pressed. ಮತ್ತೆ ನಾಟ್ ಪ್ರೆಸ್. ಸ್ಪೇಸ್. Space not pressed. ಟ್ಯಾಬ್. Help from the web grouping, adding app to startup link. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಈ ರೀತಿ ನಾವು ಸ್ಟಾರ್ಟ್ಅಪ್ ಆಪ್ಸ್ ಗಳನ್ನ ನಾವು ಕೆಲವೊಂದಷ್ಟು ಈ ಲಿಸ್ಟ್ ಇಂದ ಡಿಸೇಬಲ್ ಮಾಡಬೇಕಾಗಿರುವಂತದ್ದು. ಸೊ ನಾನೀಗ ಎಲ್ಲ ಡಿಸೇಬಲ್ ಮಾಡಿದ್ದೀನಿ. ನಾನೀಗ ಇದನ್ನ ಆಲ್ಟ್ F4 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಡಿಸ್ಕ್ ಕ್ಲೀನಪ್. ನಾನೀಗ ಮತ್ತೆ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box, edit blank. ಈ ಸರ್ಚ್ ಬಾಕ್ಸ್ ಅಲ್ಲಿ ನಾನು ಡಿಸ್ಕ್ ಕ್ಲೀನಪ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. DISK ಸ್ಪೇಸ್ CLEAN ಸ್ಪೇಸ್ UP. Disk cleanup, system 1 of 1, level 1. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಡಿಸ್ಕ್ ಕ್ಲೀನಪ್ ಆಪ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Disk cleanup, drive selection dialog, select the drive you want to clean up, OK button. ಫ್ರೆಂಡ್ಸ್, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Exit button, Alt+X. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Drives, combo box, Win10, C, collapsed, Alt+D. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಡ್ರೈವ್ ಕಾಂಬೋ ಬಾಕ್ಸ್ Win10 C. ಓಕೆ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OK button.
ನನಗೆ ಓಕೆ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Disk cleanup dialog. Disk cleanup for Win 10. C. Dialog. Disk cleanup property page. You can use disk cleanup to free up to 2.76 GB of disk space on Win 10. C. Total amount of disk space you gain 10.7 MB. Files to delete. List Alt plus F. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ ನೋಡಿ, ಇವಾಗ ನನ್ನ ಸಿ ಡ್ರೈವ್ ಅಲ್ಲಿ ಅನ್ನೆಸೆಸರಿ ಫೈಲ್ 2.76 GB ಇದೆ. ಸೊ ಇದೇ ನಮಗೆ ಅನ್ನೆಸೆಸರಿ ಫೈಲ್ ಇರೋದ್ರಿಂದನೇ ಸಿಸ್ಟಮ್ ಸ್ವಲ್ಪ ಸ್ಲೋ ಆಗುತ್ತೆ, ಕೆಲವೊಂದ್ಸತಿ ಬೇಗ ಲೋಡ್ ಆಗೋದಕ್ಕೆ ಲೇಟ್ ಆಗುತ್ತೆ. ಓಕೆ, ಸೊ ಇವಾಗ ನಾನು ಇಲ್ಲಿ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಇಲ್ಲಿ ಒಂದ್ಸಲ ಇನ್ಸರ್ಟ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಫೋಕಸ್ ಚೆಕ್ ಮಾಡೋದಕ್ಕೆ. Files to delete. List focused Alt plus F with 8 rows and 2 columns. ಓಕೆ ಫ್ರೆಂಡ್ಸ್, ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Downloaded program files 0 bytes checkbox checked 1 of 8. ಓಕೆ ಫ್ರೆಂಡ್ಸ್, 0 bytes ಚೆಕ್ ಬಾಕ್ಸ್ ಚೆಕ್ ಆಗಿದೆ, ಹೀಗೆ ಇರಲಿ. ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Temporary internet files 772 KB checkbox checked 2 of 8. ಮತ್ತೆ ಡೌನ್ ಆರೋ. Windows error reports and feedback diagnostics 8.15 KB checkbox not checked 3 of 8. ಓಕೆ ಫ್ರೆಂಡ್ಸ್, ನಾನೀಗ ಚೆಕ್ ಮಾಡ್ತಾ ಇದ್ದೀನಿ ಸ್ಪೇಸ್ ಕೀ ಪ್ರೆಸ್ ಮಾಡೋದ್ರ ಮೂಲಕ. Space checked. ಮತ್ತೆ ಡೌನ್ ಆರೋ. DirectX shader cache 64.9 KB checkbox not checked 4 of 8. ಮತ್ತೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಚೆಕ್ ಮಾಡೋದಕ್ಕೆ. Space checked. ಮತ್ತೆ ಡೌನ್ ಆರೋ. Delivery optimization files 2.75 GB checkbox not checked 5 of 8. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಡೆಲಿವರಿ ಆಪ್ಟಿಮೈಸೇಷನ್ ಫೈಲ್ ಇದೇ ಹೆಚ್ಚಿರೋದು, ಇದೇ ನೋಡಿ, ಇದೇ 2.75 GB ಇದೆ, ಅಂದರೆ ಹತ್ತತ್ರ 2.3 GB ಇದೇ ಇರೋದು. ಓಕೆ, ಇದರಿಂದನೇ ಸಿಸ್ಟಮ್ ಸ್ವಲ್ಪ ಸ್ಲೋ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೋಸ್ಕರ ನಾನೀಗ ಇದನ್ನೀಗ ಚೆಕ್ ಮಾಡ್ತಾ ಇದ್ದೀನಿ. Space checked. ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Recycle bin 0 bytes checkbox not checked 6 of 8. ಸ್ಪೇಸ್. Space checked. ಮತ್ತೆ ಡೌನ್ ಆರೋ. Temporary files 0 bytes checkbox not checked 7 of 8. ಮತ್ತೆ ಸ್ಪೇಸ್. Space checked. ಮತ್ತೆ ಡೌನ್ ಆರೋ. Thumbnails 10.0 MB checkbox checked 8 of 8. ಓಕೆ ಫ್ರೆಂಡ್ಸ್, ಇವಾಗ ಏನಾಯ್ತು ಅಂತಂದ್ರೆ ಎಲ್ಲ ಚೆಕ್ ಬಾಕ್ಸ್ ಆಯ್ತು. ನಾನು ಇವಾಗ ಇಲ್ಲಿ ಆಲ್ಟ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Disk cleanup drive selection dialog. Select the drive you want to clean up. OK button. ಓಕೆ ಫ್ರೆಂಡ್ಸ್, ಇಲ್ಲಿ ಮತ್ತೆ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Exit button Alt plus X. ಮತ್ತೆ ಟ್ಯಾಬ್. Drives combo box Win 10. C. Collapsed Okay. Alt plus D. ಓಕೆ, ಸಿ ಮತ್ತೆ ಟ್ಯಾಬ್. OK button. ಓಕೆ ಮೇಲೆ ಸ್ಪೇಸ್. Disk cleanup dialog. Calculating branch cache scanning. Cancel button 9%, 36%, 68%, 81%. Disk cleanup for Win 10. C. Dialog 95%. Disk cleanup property page. You can use disk cleanup to free up to 2.76 GB of disk space on Win 10. C. Total amount of disk space you gain 10.7 MB. Files to delete. List Alt plus F. ಓಕೆ ಫ್ರೆಂಡ್ಸ್, ಮತ್ತೆ ಇಲ್ಲಿ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗಲೇ ನಾವೇ ಚೆಕ್ ಬಾಕ್ಸ್ ಮಾಡಿದೆಯೋ ಅದೇ ಇರುತ್ತೆ, ಆದ್ರೆ ಇಲ್ಲಿ ಒಂದೆರಡು ಎಕ್ಸ್ಟ್ರಾ ಆಪ್ಷನ್ಸ್ ಆಡ್ ಆಗಿರುತ್ತೆ. ಅದು ಯಾವ್ದಂತ ನೋಡೋಣ. ನಾನೀಗ ಇಲ್ಲಿ ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Defender antivirus 3.40 MB checkbox not checked 1 of 11. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ವಿಂಡೋಸ್ ಡಿಫೆಂಡರ್ ಲಾಕ್ ಫೈಲ್ಸ್ ಇದು. ಓಕೆ, ಇದನ್ನ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತೀನಿ ಚೆಕ್ ಮಾಡ್ಕೊಳ್ಳೋಕೆ. Space checked. ಮತ್ತೆ ಡೌನ್ ಆರೋ. Downloaded program files 0 bytes checkbox checked 2 of 11. ಮತ್ತೆ ಡೌನ್ ಆರೋ ಚೆಕ್ ಆಗಿದೆ. Temporary internet files 772 KB checkbox checked 3 of 11. ಮತ್ತೆ ಡೌನ್ ಆರೋ. Windows error reports and feedback diagnostics 84.4 KB checkbox not checked 4 of 11. ಸೊ ಚೆಕ್ ಮಾಡ್ತಾ ಇದ್ದೀನಿ. Space checked. ಮತ್ತೆ ಡೌನ್ ಆರೋ. DirectX shader cache 64.9 KB checkbox not checked 5 of 11. ಚೆಕ್ ಮಾಡ್ತಾ ಇದ್ದೀನಿ. Space checked. ಮತ್ತೆ ಡೌನ್ ಆರೋ. Delivery optimization files 2.75 GB checkbox not checked 6 of 11. ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ ಸ್ಪೇಸ್ ಕೀ ಪ್ರೆಸ್ ಮಾಡೋದ್ರ ಮೂಲಕ. Space checked. ಮತ್ತೆ ಡೌನ್ ಆರೋ. Device driver packages 0 bytes checkbox checked 7 of 11. ಸೊ ಚೆಕ್ ಆಗಿದೆ. ಮತ್ತೆ ಡೌನ್ ಆರೋ. Language resource files 0 bytes checkbox not checked 8 of 11. ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಚೆಕ್ ಮಾಡೋದಕ್ಕೆ. Space checked. ಮತ್ತೆ ಡೌನ್ ಆರೋ. Recycle bin 0 bytes checkbox not checked 9 of 11. ಚೆಕ್ ಮಾಡ್ತಾ ಇದ್ದೀನಿ. Space checked. ಮತ್ತೆ ಡೌನ್ ಆರೋ. Temporary files 0 bytes checkbox not checked 10 of 11. ಚೆಕ್ ಮಾಡ್ತಾ ಇದ್ದೀನಿ. Space checked. ಮತ್ತೆ ಡೌನ್ ಆರೋ. Thumbnails 10.0 MB checkbox checked 11 of 11. ಮತ್ತೆ ಡೌನ್ ಆರೋ. ಸೊ ಫ್ರೆಂಡ್ಸ್, ಇವಾಗ ಎಲ್ಲ ಚೆಕ್ ಬಾಕ್ಸ್ಗಳು ಮುಗೀತು. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OK button. ಓಕೆ ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Disk cleanup dialog. Are you sure you want to permanently delete these files? Delete files button. ಫ್ರೆಂಡ್ಸ್, ಇಲ್ಲಿ ಡೈಲಾಗ್ ಬಾಕ್ಸ್ ಬಂದಿದೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಪರ್ಮನೆಂಟ್ಲಿ ಡಿಲೀಟ್ ದಿಸ್ ಫೈಲ್ ಅಂತ ಇದೆ. ಇಲ್ಲಿ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Cancel button. Delete files button. ಓಕೆ ಫ್ರೆಂಡ್ಸ್, ಇಲ್ಲಿ ಡಿಲೀಟ್ ಫೈಲ್ಸ್ ಇರ್ತಿದೆ. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Disk cleanup dialog. Cleaning up drive Win 10. C.
Delivery optimization files cleaning. Cancel button 0%. ಫ್ರೆಂಡ್ಸ್, ಇಲ್ಲಿಂದ ಈ ಡಿಸ್ಕ್ ಕ್ಲೀನಪ್ ಆಗೋದಕ್ಕೆ ಒಂದು 5 ರಿಂದ 10 ನಿಮಿಷ ಬೇಕು. ಯಾಕಂತಂದ್ರೆ ಆಲ್ರೆಡಿ ನೀವು ಆಗಲೇ ಕೇಳಿಸ್ಕೊಂಡ್ರಿ 2.25 GB ಅಷ್ಟು ಡೇಟಾ ಇತ್ತು. ಇದು ಸ್ಲೋ ಆಗಿ ಡಿಲೀಟ್ ಆಗೋದ್ರಿಂದ ಒಂದು 5 ರಿಂದ 10 ನಿಮಿಷ ಬೇಕೇ ಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಏನಪ್ಪಾ ಅಂತಂದ್ರೆ ಈ ಡಿಸ್ಕ್ ಕ್ಲೀನಪ್ ಯುಟಿಲಿಟಿ ಡಿಸ್ಕ್ ಕ್ಲೀನಪ್ ಕಂಪ್ಲೀಟ್ ಆಗಿ ಆದ ನಂತರ ಇದು ಫಿನಿಶ್ ಅಂತ ಅಥವಾ ಕ್ಲೋಸ್ ಅಂತ ಬರೋದಿಲ್ಲ. ಇದು ಆಟೋಮೆಟಿಕ್ ಆಗಿ ಕ್ಲೋಸ್ ಆಗಿರುತ್ತೆ. 10 ನಿಮಿಷ ಬಿಟ್ಟು ನೀವೇ ಒಂದ್ಸಲ ಟೈಟಲ್ ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಡಿಸ್ಕ್ ಕ್ಲೀನಪ್ ಯುಟಿಲಿಟಿ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡಿ ಕ್ಲೋಸ್ ಆಗಿದೆ. ನಾನು ಒಂದ್ಸಲಿ ನಿಮಗೆ ಟೈಟಲ್ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಇವಾಗ ಟೈಟಲ್ ಚೆಕ್ ಮಾಡೋದಕ್ಕೆ ಇನ್ಸರ್ಟ್ ಮತ್ತೆ ಟಿ ಪ್ರೆಸ್ ಮಾಡ್ತಾ ಇದ್ದೀನಿ. Explorer. ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ, ಎಕ್ಸ್ಪ್ಲೋರರ್. ಸೊ ಇವಾಗ ಡಿಸ್ಕ್ ಕ್ಲೀನಪ್ ಯುಟಿಲಿಟಿ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡಿ ಕ್ಲೋಸ್ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟ್ಯೂಟೋರಿಯಲ್. ಈ ಟ್ಯೂಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.